ಹಾಯ್ ಗೆಳೆಯರೇ, ನಾನು ನವ್ಯ. ನಾನು ಕೆಲ ದಿನಗಳ ಹಿಂದೆ ನಡೆದ ಒಂದು ಘಟನೆ ನಿಮಗೆ ಹೇಳುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೂಲತಃ ನಾನು ಧಾರವಾಡ ಜಿಲ್ಲೆಗೆ ಸೇರಿದವಳು. ನಮ್ಮದು ಬಡ ಕುಟುಂಬ. ನಾವು 4 ಜನ. ನಮ್ಮ ಅಪ್ಪ ತೀರಿಕೊಂಡು 8 ವರ್ಷಗಳಾಗಿವೆ. ಅವು ತುಂಬಾ ಕಷ್ಟದ ದಿನಗಳಾಗಿದ್ದವು. ನನಗೆ ವಯಸ್ಸು ಜಾಸ್ತಿಯಾಗಿದ್ದರಿಂದ ಮನೆಯ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ತಂಗಿಯರ ಓದು, ಅವರ ಮದುವೆ, ಮನೆಯ ಖರ್ಚು ಎಲ್ಲವೂ ನಾನು ನೋಡುತ್ತಿದ್ದೆ. ಈ ಜವಾಬ್ದಾರಿಗಳಿಂದ ನಾನು ಅರ್ಧಕ್ಕೆ ಓದನ್ನು ನಿಲ್ಲಿಸಬೇಕಾಯಿತು. ಆದರೆ ಮತ್ತೆ ಡಿಗ್ರಿಗೆ ಸೇರಿದ್ದೆ. ಆದರೆ ವಿದ್ಯೆ ತಲೆಗೆ ಹತ್ತಲಿಲ್ಲ. ಅದನ್ನು ನಿರಾತ್ಮಕವಾಗಿ ಮುಂದುವರಿಸಿದ್ದೆ. ಹತ್ತಿರದ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದ್ದೆ. ಅಲ್ಲಿ ಬರುವವರ ಹೆಸರು ನೋಡುವ ಕೆಲಸ ಮಾಡುತ್ತಿದ್ದೆ. ಸಂಬಳ ಒಂದು 5,000 ರೂಪಾಯಿ ಇತ್ತು. ಇಷ್ಟರಿಂದೆಲ್ಲ ಜೀವನ ಸಾಗುತ್ತಿತ್ತು. ಅಲ್ಲಿಗೆ ಬರುವವರು ಕೆಲವರು ಏಕಾಂತಕ್ಕಾಗಿ ಬರುವಂತೆ ಕಂಡುಬರುತ್ತಿದ್ದರು. ನನಗೆ ಏನು ನಿಷ್ಕರ್ಷೆ ಬರಲಿಲ್ಲ. ಏನು ಮಾಡೋದು? ನಾನು ಒಂದು ಜೀವ ಅಲ್ವಾ? ನನಗೂ ಯಾರೂ ಇರಲಿಲ್ಲ. ಮನೆಯಲ್ಲಿ ಯಾರಾದರೂ ಇದ್ದರೆ ನಾನು ಸುಮ್ಮನೆ ಇರುತ್ತಿದ್ದೆ. ಸಮಯ ಸಿಕ್ಕಾಗ ನಾನು ನನ್ನ ಹಸಿವನ್ನು ನಿಗ್ರಹಿಸುತ್ತಿದ್ದೆ. ಇದು ಯಾವಾಗಲೂ ಆಗುತ್ತಿರಲಿಲ್ಲ. ನನ್ನ ಜೀವನ ಒಂದು ನಿಯಮಿತ ಹಾದಿಯಲ್ಲಿ ಸಾಗುತ್ತಿತ್ತು. ಆದರೆ ಒಂದು ದಿನ ಅದರಲ್ಲಿ ತಿರುವು ಬರಲಾರಂಭಿಸಿತು. ಆ ದಿನ ನಾನು ಕೆಲಸ ಮಾಡುವ ಹೋಟೆಲಿಗೆ ಶ್ರೀಕಾಂತ್ ಎಂಬವನಾಗಿ ಬಂದು ಸೇರಿದ್ದ. ಅವನು ಹೋಟೆಲ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ಗಾಗಿ ಬಂದಿದ್ದ. ಅವನನ್ನು ನೋಡಿದ ಮೊದಲ ಕ್ಷಣದಲ್ಲಿ ನನಗೆ ಅಂತರಂಗದಲ್ಲಿ ಒಂದೇ ರೀತಿ ಎಚ್ಚರಿಕೆ ಶುರುವಾಗಿತ್ತು. ಅವನು ಎತ್ತರವಾಗಿದ್ದ, ಸಿನಿಮಾ ನಟನಂತೆ ಕಾಣುತ್ತಿದ್ದ. ನನ್ನ ವೈಯಕ್ತಿಕ ಜೀವನವನ್ನು ನಾನು ಹಿಂದೆ ತಳ್ಳಿದ್ದೆ. ಆದರೆ ಅವನನ್ನು ನೋಡಿದಾಗ ಹೃದಯದಲ್ಲಿ ಒಂದು ದೀಪ ಬೆಳಕಿದಂತೆ ಅನ್ನಿಸಿತು. ನಾನು ನಿಧಾನವಾಗಿ ಯೋಚನೆ ಶುರುಮಾಡಿದೆ. ಅವನೊಂದಿಗೆ ಮಾತನಾಡುವುದು ಸಹಜವಾಗಿತ್ತು. ಏಕೆಂದರೆ ಅವನು ಈಗ ನಮ್ಮ ಹೋಟೆಲ್ ಮೇಲುಸ್ತುವಾರಿ ನೋಡುತ್ತಿದ್ದ. ಮಾತಿನಲ್ಲೂ ಅವನು ಮೋಜುಗಾರ. ಅವನ ಮಾತುಗಳಲ್ಲಿ ಮಾಯೆ ಇತ್ತು. ಗಿರಾಕಿಗಳನ್ನು ಹಿಡಿಯುವ ಕಲೆಯೂ ಅವನಲ್ಲಿ ಇತ್ತು. ಅವರು ಬೇರೆಡೆಗೆ ಹೋಗದಂತೆ ಮಾಡಿ ಮರಳಿ ಬರಲೆಂದು ಮಾತಿನಲ್ಲಿ ಸೆಳೆಯುತ್ತಿದ್ದ. ಅವನ ಕೆಲಸ ನೋಡಿ ನಾನು ಮೆಚ್ಚುತ್ತಿದ್ದೆ. ಕೇವಲ 1 ವಾರದಲ್ಲಿ ಅವನು ಎಲ್ಲರ ಮನ ಗೆದ್ದ. ನಾನು ಬಡ ಕುಟುಂಬದವಳಾದರೂ ನನ್ನ ಮನಸ್ಸು ಅವನತ್ತ ಸೆಳೆಯಲ್ಪಟ್ಟಿತ್ತು. ಗಿರಾಕಿ ಇಲ್ಲದ ಬಿಡುವಿನ ಸಮಯದಲ್ಲಿ ನಾವು ಒಟ್ಟಿಗೆ ಮಾತನಾಡುತ್ತಿದ್ದೆವು. ಸಮಯ ಹೇಗೆ ಕಳೆಯುತ್ತಿತ್ತೆಂಬುದು ತಿಳಿಯುತ್ತಿರಲಿಲ್ಲ. ಊಟವನ್ನು ಅವನೊಂದಿಗೆ ಮಾಡುತ್ತಿದ್ದೆ. ನಮ್ಮ ಸ್ನೇಹ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು. ಆದರೆ ಮನೆಯ ಜವಾಬ್ದಾರಿಗಳು ನನಗೆ ಹೊರೆ ನೀಡುತ್ತಿದ್ದವು. ಮನೆಯಲ್ಲಿ ಕೆಲವೊಮ್ಮೆ ಜಗಳವೂ ನಡೆಯುತ್ತಿದ್ದವು. ಆತನ ಬಗ್ಗೆ ನನಗೆ ಆಸಕ್ತಿಯೂ ಇದ್ದರೂ ನಾನು ಆ ವಿಷಯವನ್ನು ಯಾವುದೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಲಿಲ್ಲ. ಅವನು ಶ್ರೀಮಂತ ಮನೆಯವನಾಗಿದ್ದನು. ಸ್ವಂತ ಹೋಟೆಲ್ ಇದ್ದರೂ ಕಾಲೇಜಿನ ನಿಯಮದಂತೆ ನಮ್ಮ ಹೋಟೆಲಿಗೆ ಕೆಲಸಕ್ಕೆ ಬಂದಿದ್ದನು. ಇದನ್ನು ನಾನು ಅವನ ಮಾತಿನಿಂದ ತಿಳಿದುಕೊಂಡೆ. ನಾನು ಅವನ ಬಗ್ಗೆ ಕನಸು ಕಾಣುತ್ತಿದ್ದೆ. ಆದರೆ ನನ್ನ ಬಡತನ ನೆನೆಸಿಕೊಂಡು ಸ್ವಲ್ಪ ದೂರವಿರುತ್ತಿದ್ದೆ. ಆದರೂ ಆತನು ನನ್ನೊಂದಿಗೆ ಸ್ನೇಹದಿಂದ ಇರುತ್ತಿದ್ದ. ಆದರೆ ಆತನು ನನ್ನ ಹೃದಯದ ಭಾವನೆಗಳನ್ನು ಅರಿಯಲಿಲ್ಲ. ಆತನು ಬೇರೆ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದ. ಅವನ ಅಂತರಂಗದಲ್ಲಿ ಏನು ನಡೆಯುತ್ತಿತ್ತೆಂದು ನನಗೆ ಗೊತ್ತಿರಲಿಲ್ಲ. ಒಮ್ಮೆ ನಾನು ಅವನ ಕಣ್ಣಿನಲ್ಲಿ ನೋಡುವಾಗ ಆತನು ಏನೋ ಕಳೆದುಕೊಂಡವನಂತೆ ತೋಚಿದ. ನಾನು ಸುಮ್ಮನೆ ಅವನನ್ನು ಗಮನಿಸುತ್ತಿದ್ದೆ. ಏನೂ ಹೇಳಲಿಲ್ಲ. 1 ತಿಂಗಳಾದ ಮೇಲೆ ಒಮ್ಮೆ ರಾತ್ರಿ ಕೆಲಸ ಮುಗಿಸಿ ಮಾತನಾಡುತ್ತಾ ಕುಳಿತಿದ್ದಾಗ ಆತನು ಕೇಳಿದ, ನಾನು ಸಿನಿಮಾ ನೋಡಲು ಹೊರಡುತ್ತಿದ್ದೇನೆ. ನೀನು ಬರ್ತೀಯಾ? ನಾನು ಸ್ವಲ್ಪ ಯೋಚನೆ ಮಾಡಿ ಕೊನೆಗೆ ಒಪ್ಪಿಕೊಂಡೆ. ನಾವು ಸಮೀಪದ ಥಿಯೇಟರ್ಗೆ ಹೋಗಿದ್ದೆವು. ನಾನು ಮೊದಲ ಬಾರಿಗೆ ಆತನ ಜೊತೆ ಓಡಾಡುತ್ತಿದ್ದೆ. ಹಾಲ್ನಲ್ಲಿ ಅಕ್ಕಪಕ್ಕದ ಸೀಟು ಸಿಕ್ಕಿದ್ದರಿಂದ ಅಂಟಿಕೊಂಡು ಕೂತೆವು. ಹೀಗೆ ಸಿನಿಮಾ ನೋಡುತ್ತಿರುವಾಗ ಕೆಲವೊಮ್ಮೆ ನಟಂಟಿಯ ದೃಶ್ಯಗಳು ಬರುತ್ತಿದ್ದವು. ಆಗ ಅವನು ನನ್ನ ಕಡೆ ನೋಡುತ್ತಿದ್ದ. ನಾನು ಕೂಡ ಅವನತ್ತ ನೋಡುತ್ತಿದ್ದೆ. ಹೀಗೆ ಆ ದಿನ ಸಿನಿಮಾ ನೋಡಿ ಹೊರಗಡೆ ಸ್ವಲ್ಪ ತಿಂಡಿ ತಿಂದು ಮತ್ತೆ ಮನೆಗೆ ಬಂದೆವು. ಮನೆಗೆ ಬಂದಾಗ ನನಗೆ ಕಣ್ಣು ಮುಚ್ಚಲು ಆಗಲಿಲ್ಲ. ಆಮೇಲೆ ನಾನು ಅಲ್ಲಿಯೇ ಸ್ವಲ್ಪ ಕೈಕೆಲಸದ ಕೆಲಸ ಮಾಡಿ ವಿಶ್ರಾಂತಿ ತೆಗೆದುಕೊಂಡೆ. ನಂತರದ ದಿನ ನಾನು ಆಫೀಸಿಗೆ ಹೋದೆ. ದಿನಗಳಿಂದ ನಮ್ಮ ಸ್ನೇಹವು ಇನ್ನಷ್ಟು ಗಟ್ಟಿಯಾಗುತ್ತಿತ್ತು. ಅವನು ಸಹ ನಿಜವಾದ ಸ್ನೇಹಿತನಂತೆ ಹತ್ತಿರವಾಗುತ್ತಿದ್ದ. ಆತನ ಆರ್ಥಿಕ ಸಹಾಯ ಕೂಡ ನನ್ನ ಕುಟುಂಬದ ಜವಾಬ್ದಾರಿ ಭರಿಸಲು ನೆರವಾಗುತ್ತಿತ್ತು. ಹಣವನ್ನು ಕಷ್ಟಪಟ್ಟು ತೀರಿಸಲು ನಾನು ಪ್ರಯತ್ನಿಸುತ್ತಿದ್ದೆ. ಆದರೂ ಅವನು ನನಗೆ ಹೆಚ್ಚು ಹತ್ತಿರವಾಗುತ್ತಲೇ ಹೋಯಿತು. ಅವನು ರಜೆ ಇದ್ದಾಗ ನಾನು ನಮ್ಮ ಮನೆಗೆ ಬರಲು ಹೇಳಿದ್ದೆ. ಅವನು ಬಂದು ಎಲ್ಲರೊಂದಿಗೆ ಪರಿಚಯ ಮಾಡಿಕೊಂಡ. ಮನೆಯವರು ಅವನ ಮಾತುಗಳಿಂದ ಖುಷಿಯಾಗಿದ್ದರು.
ಹೋಟೆಲ್ ಕೆಲಸ ಸಹ ಮುಂದುವರಿಯುತ್ತಿತ್ತು. ಒಂದು ದಿನ ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಅವನು ಕೇಳಿದ, ನಾನು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ನೀನು ಬರುವೆಯಾ? ನಾನು ಮನೆಯಲ್ಲಿ ನೆಪವನ್ನಿಟ್ಟು ಪ್ರವಾಸಕ್ಕೆ ಒಪ್ಪಿಕೊಂಡೆ. ಏಕೆಂದರೆ ಅವನ ಸ್ನೇಹ ಮತ್ತು ಗೌರವ ನನಗೆ ಇಷ್ಟವಾಗಿತ್ತು. ಹೀಗಾಗಿ ನಾನು ಕಾರಿನಲ್ಲಿ ಅವನ ಜೊತೆಗೆ ಹೊರಟೆ. ಸಿಟಿ ಬಿಟ್ಟು ಸ್ವಲ್ಪ ದೂರ ಹೋದ ಮೇಲೆ ಅವನು ನನ್ನ ಮೇಲಿನ ಪ್ರೀತಿಯನ್ನು ಬಹಿರಂಗಪಡಿಸಿದ. ನನಗೆ ಅದು ಒಂದು ಕ್ಷಣದ ಅಚ್ಚರಿಯಾಗಿದ್ದರೂ ಸಹ ಅದು ಸಹಜವಾಗಿತ್ತು. ಹೋಟೆಲ್ ಕೆಲಸದ ಸಂದರ್ಭದಲ್ಲಿಯೇ ಇತರರು ಈ ರೀತಿಯ ಮಾತುಗಳನ್ನು ಹೇಳಿದ್ದರು. ಆದರೆ ಅವರನ್ನು ನಾನು ಸತ್ಯವಂತೆ ಪರಿಗಣಿಸಿರಲಿಲ್ಲ. ಈ ಸಲದ್ದು ಭಿನ್ನವಾಗಿತ್ತು. ಇಡೀ ದಿನ ನಾನವನೊಂದಿಗೆ ಸುತ್ತಾಡಿ ಕೊನೆಗೆ ದಾಂಡೇಲಿಯ ರೆಸಾರ್ಟ್ಗೆ ಹೋದೆವು. ಅಲ್ಲಿ ಉಳಿಯಲು ಅವನು ಎಲ್ಲ ವ್ಯವಸ್ಥೆ ಮಾಡಿದ್ದ. ನಾನು ಸುಮ್ಮನೆ ಅವನೊಂದಿಗೆ ಉಳಿದುಕೊಂಡೆ. ಅದೇ ರಾತ್ರಿಯಲ್ಲಿ ನಾವು ಆ ಸಂಬಂಧವನ್ನು ಹೊಂದಿದೆವು. ನಂತರ ಊಟ ಮಾಡಿ ವಿಶ್ರಾಂತಿ ಪಡೆದೆವು. ಈ ಪ್ರವಾಸದ ನಿಜ ಕಾರಣ ನನಗೆ ಗೊತ್ತಿದ್ದರೂ ನಾನು ಮೌನವಾಗಿದ್ದೆ. ಅಲ್ಲಿಯೇ ಹೋಟೆಲ್ನಲ್ಲಿ 2 ದಿನ ಇದ್ದು ಮರುದಿನ ಊರಿಗೆ ವಾಪಸ್ ಬಂದು ಮತ್ತೆ ನಮ್ಮ ಹೋಟೆಲ್ ಕೆಲಸದಲ್ಲಿ ತೊಡಗಿದೆವು. ನಾವು ಬದಲಾಗಿಲ್ಲ, ಆದರೆ ಅವನು ನನಗೆ ಸಹಾಯ ಮಾಡುತ್ತಿದ್ದ. ಸಮಯ ಸಿಕ್ಕಾಗಲೆಲ್ಲ ನಾವು ಮತ್ತೆ ಸುತ್ತಾಡುತ್ತಿದ್ದೆವು. ಅವನು ತನ್ನ ಟ್ರೈನಿಂಗ್ ಮುಗಿಸಿ ತಮ್ಮದೇ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿದ್ದ. ನನಗೂ ಕೆಲಸ ಕೊಡಿಸಿದ್ದ. ಒಂದು ದಿನ ಅವನು ತನ್ನ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಊರಿಗೆ ಹೋಗುತ್ತಿರುವುದಾಗಿ ಹೇಳಿದ. ನಂತರ ಅವನು ಮತ್ತೆ ಹಿಂದಿರುಗಲಿಲ್ಲ. ಅಪಘಾತದಲ್ಲಿ ಅವನು ತೀರಿಕೊಂಡ. ಅವನ ತೀರೋದು ನನಗೆ ಆಘಾತ ನೀಡಿದ. ಆತ ನನ್ನ ಸ್ನೇಹಿತನಾಗಿದ್ದ, ನನ್ನನ್ನು ಅರ್ಥಮಾಡಿಕೊಂಡವನು. ಆದರೆ ವಿಧಿಯಾಟದ ಮುಂದೆ ನಾನು ಸೋತುಬಿಟ್ಟೆ. ಅವನಿಲ್ಲದ ಜೀವನ ಎಷ್ಟು ಏಕಾಂಗಿಯಾಗಿದೆ ಎಂಬುದು ಆಗ ಅರಿವಾಯಿತು. ನನ್ನ ಕನಸುಗಳು ಕನಸಾಗಿಯೇ ಉಳಿದವು. ನಾನು ಮೌನವಾಗಿ ಜೀವನ ಮುಂದುವರಿಸುತ್ತಿದ್ದೆ. ಮನೆಯ ಜವಾಬ್ದಾರಿಯ ನಡುವೆ ನನ್ನ ನೋವನ್ನು ಕೇಳುವವರು ಯಾರೂ ಇಲ್ಲ. ಆದರೂ ಈ ಒಂಟಿತನವನ್ನು ನಿಭಾಯಿಸುವ ಧೈರ್ಯ ನನ್ನಲ್ಲಿದೆ. ನನ್ನ ಜೀವನ ಹೀಗೆ ಸಾಗುತ್ತಿದೆ. ಒಂಟಿತನವನ್ನು ಎದುರಿಸುವವರು ಬದುಕನ್ನು ನಿಭಾಯಿಸಲು ಕಲಿಯುತ್ತಾರೆ. ವೈಯಕ್ತಿಕ ಬೆಳವಣಿಗೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.